ಸಂತೋಷ್ ಥಿಯೇಟರ್ ನರ್ತಕಿ ಥಿಯೇಟರ್ ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಅತಿ ಹೆಚ್ಚಾಗಿ ಅವರ ಚಿತ್ರಗಳು ಯಾವುದೇ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಮೊದಲೇದಾಗಿ ಅಲ್ಲೇ ರಿಲೀಸ್ ಆಗ್ತಾ ಇತ್ತು. ಸೊ ಹೀಗಾಗಿ ಈ ನರ್ತಕಿ ಥಿಯೇಟರ್ ನಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳ ಬಳಗ ಸೇರಿರುವುದರಲ್ಲಿ ನೋ ಡೌಟ್. ಇನ್ನು ಗಂಧದ ಗುಡಿ ಅಂದ್ರೆ ನಮ್ಮ ಇಡೀ ನಾಡಿನ ಜನಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿರುವಂತಹ ಒಂದು ಅತ್ಯದ್ಭುತ ಉಡುಗೊರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಚಿತ್ರವನ್ನ ನೋಡ್ಲಿಕ್ಕೋಸ್ಕರ ಯಾವ ರೀತಿಯಾಗಿ ಅಭಿಮಾನಿಗಳು ಬಂದಿದ್ರು, ಯಾವ ರೀತಿಯಾಗಿ ಹರ್ಷೋದ್ಗಾರ ಇತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಮೊದಲ ಸೀನ್ ನಲ್ಲಿ ನೋಡ್ತಿದ್ದ ಹಾಗೆ. ಹೇಗಿದೆ ಅಲ್ಲಿ ಸ್ಥಿತಿ? ಖಂಡಿತವಾಗ್ಲೂ ಪೃಥ್ವಿ, ನಿಜಕ್ಕೂ ಕೂಡ ನರ್ತಕಿ ಥಿಯೇಟರ್ ಅಂದ್ರೆ ಅಣ್ಣವರ ಕುಟುಂಬಕ್ಕೆ ಸಾಕಷ್ಟು ಒಂದು ಹತ್ರ ಇರ್ತಕ್ಕಂಥ ಥಿಯೇಟರ್ ಅಂತಾನೆ ಹೇಳ್ಬೋದು. ಸಂತೋಷ ನರ್ತಕಿ ಆ ರೀತಿಯಾಗಿ ಈಗ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಈಗಾಗಲೇ 8 ಗಂಟೆಗೆ ಶೋ ಶುರುವಾಗಿರ್ತಕ್ಕಂಥದ್ದು. ಅಂದ್ರೆ 8 ಗಂಟೆಗೆ ಶುರು ಆಯ್ತು, ಈಗಾಗಲೇ ಜನರು ಥಿಯೇಟರ್ ಹತ್ರ ಆಗಮಿಸ್ತಾ ಇರ್ತಕ್ಕಂಥ ನರ್ತಕಿ ಥಿಯೇಟರ್ ಈಗಾಗಲೇ ಕಂಪ್ಲೀಟ್ ಆಗಿ ನರ್ತಕಿ ಹಿಸ್ಟ್ರಿಯಲ್ಲೇ 6 ಶೋಗಳಲ್ಲಿ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಇದು ನಿಜಕ್ಕೂ ಕೂಡ ಆಶ್ಚರ್ಯದ ಅಂತಾನೆ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ನ ಒಂದು ಪೂರ್ತಿಯಾಗಿ ಸುಮಾರು 6 ಶೋಗಳಲ್ಲೂ ಕೂಡ ಟಿಕೆಟ್ ಸೋಲ್ಡ್ ಔಟ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಈಗಾಗಲೇ ಥಿಯೇಟರ್ ಕಡೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಥಿಯೇಟರ್ ನ ಸ್ವಚ್ಛತೆ ಒಂದು ಅಭಿಮಾನಿಗಳು ನೋಡ್ಕೊಂತ ಇರ್ತಾರೆ, ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಅಂತೇಳಿ ಸುಮಾರು 72 ಅಡಿ ಕಟ್ಔಟ್ ಗಳನ್ನ ಕೂಡ ನಿಲ್ಸಿರ್ತಕ್ಕಂಥದ್ದು. ಜೊತೆಗೆ ಅಭಿಮಾನಿಗಳು ಟಿ ಶರ್ಟ್ ಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ಆ 8 ಗಂಟೆ ಫಿಲಂ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೆಲವು ಅಭಿಮಾನಿಗಳು ಬಂದು ಒಂದು ಹಾಲಿನ ಅಭಿಷೇಕ ಮಾಡ್ತಾರೆ. ಜೊತೆಗೆ ಇಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಪುನೀತ್ ರಾಜ್ಕುಮಾರ್ ಕಟ್ಔಟ್ಗೆ ದೃಷ್ಟಿ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ನಿಂಬೆಹಣ್ಣು ಆಗಿರ್ಬೋದು ಅಥವಾ ದೀಪವನ್ನ ಹಚ್ಚಿರ್ತಕ್ಕಂಥದ್ದು ಎಲ್ಲವೂ ಕೂಡ. ಯಾಕಂದ್ರೆ ಮೆಜೆಸ್ಟಿಕ್ಕಿನ ಮೈನ್ ಥಿಯೇಟರ್ ಆಗಿರ್ತಕ್ಕಂಥ ನರ್ತಕಿ ಥಿಯೇಟರ್ ಆಗಿರೋದ್ರಿಂದ ಈ ನಿಜಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಜನ ಅಪ್ಪುವಿನ ಒಂದು ಟಿ ಶರ್ಟ್ ಗಳನ್ನ ಮಾರ್ತಾ ಇದ್ದಾರೆ. ಅಪ್ಪು ಟಿ ಶರ್ಟ್ ಗಳಿಗೆ ಭಾರಿ ಡಿಮ್ಯಾಂಡ್ ಕೂಡ ಇದೆ ಇಲ್ಲಿ. ಜೊತೆಗೆ ಫೋಟೋಗಳು ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇನ್ನು ಅಪ್ಪು ಫ್ಯಾನ್ಸ್ ಗಳು ಬಂದ್ರೆ ಖಂಡಿತವಾಗ್ಲು ಈಗ ಸದ್ಯಕ್ಕೆ ಏನೊಂದು 8 ಗಂಟೆಗೆ ಶೋ ಪ್ರಾರಂಭವಾಗುತ್ತೆ. ಈಗಾಗಲೇ ಜನ ಆಗಮಿಸ್ತಾ ಇದ್ದಾರೆ. ಇನ್ನ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ಡೊಳ್ಳು ಕುಣಿತಗಳು ಈಗಾಗಲೇ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ 8 ಗಂಟೆಗೆ ಇರೋ ಶೋ ಇಂದ ಈಗಾಗಲೇ ಬೀಟ್ಸ್ ಗಳು ಅಂದ್ರೆ ಪ್ರತಿಯೊಂದು ಅರೇಂಜ್ಮೆಂಟ್ ಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಭಿಮಾನಿಗಳು ಒಂದು ಬಹಳಷ್ಟು ಒಂದು ಖುಷಿಯಾಗಿ ಒಂದು ಫಿಲಂ ನೋಡಕ್ಕೆ ಬರ್ತಾ ಇರ್ತಕ್ಕಂಥ. ಇನ್ನೇನೊಂದು 96 ನಿಮಿಷಗಳು ಇದಾವೆ. ಅಂದ್ರೆ 1.5 ಗಂಟೆಗೂ ಒಂದು 2-3 ನಿಮಿಷ ಹೆಚ್ಚಾಗಿದೆ ಫಿಲಂ. ಈ ಸದ್ಯಕ್ಕೆ ಆ ವಿಚಾರವಾಗಿ ಸಂಪೂರ್ಣವಾಗಿ ಥಿಯೇಟರ್ ರಾರಾಜಿಸ್ತಿದೆ. ಕಲರ್ ಪೇಪರ್ ಗಳನ್ನ ಹಾಕಿರ್ತಕ್ಕಂಥದ್ದು. ಮತ್ತೆ ಥಿಯೇಟರಿನ ಬಲಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಪುನೀತ್ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಕಟ್ಔಟ್ ಇದೆ. ಮೊದಲ ಬಾರಿಗೆ ಒಂದು ಓಲ್ಡ್ ಫೋಟೋಗಳನ್ನ ಹಾಕಿರ್ತಕ್ಕಂಥದ್ದು. ಕಂಪ್ಲೀಟ್ ಆಗಿ ಜನರಿಗೆ ಒಂದು ಮನೋರಂಜನೆ ನೀಡಲಿದೆ ಈ ಗಂಧದ ಗುಡಿ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇನ್ನ ಆ ನರ್ತಕಿ ಥಿಯೇಟರ್ ನ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸಕ್ಕೆ ಕೂಡ ಪ್ರಯತ್ನ ಪಡ್ತೀವಿ. ಯಾಕೆಂತ ಹೇಳಿದ್ರೆ ಗಂಧದ ಗುಡಿ ಮೊದಲಿಗೆ 6 ಪ್ರದರ್ಶನಗೊಂಡ ಇರ್ತಕ್ಕಂಥದ್ದು. ಸರ್, ಇಲ್ಲಿ ನರ್ತಕಿ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ 6 ಶೋಗಳು ಪ್ರದರ್ಶನಗೊಳ್ತಾ ಇದೆ. ಸೊ ಜನ ಹೇಗಿದೆ ಸರ್? ಎಷ್ಟು ದಿವಸಕ್ಕೆ ಸೋಲ್ಡ್ ಔಟ್ ಆಯ್ತು ಟೋಟಲ್ ಟಿಕೆಟ್ಸ್? ಸರ್, ಇವತ್ತು 2 ಶೋ ಫುಲ್ ಆಗಿದೆ, 8 ಗಂಟೆದು ಮತ್ತು 10 ಗಂಟೆದು. ಓಕೆ. ಸೊ ಒಳಗಡೆ ಅಭಿಮಾನಿಗಳು ಏನಾದ್ರು ಥಿಯೇಟರ್ಸ್ ಎಲ್ಲ ನೋಡ್ಕೊಳ್ಳೋದು ಮಾಮೂಲಿ ಇದೆ ಸರ್. ಅಭಿಮಾನಿಗಳು ಖುಷಿಯಿಂದ ಬರ್ತಾ ಇದ್ದಾರೆ, ಅವರು ವಾಲಂಟಿಯರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ. ಸೊ ಅಂದ್ರೆ ಇನ್ನು 6 ಶೋ ಇದೆ, ಫಸ್ಟ್ ಟೈಮ್ ಆಯ್ತು? ಏನಿಲ್ಲ, ಆ ಥರ ಏನಿಲ್ಲ, ನಡೆದಿದೆ, ಇತಿಹಾಸ ಇದೆ ನರ್ತಕಿ ಥಿಯೇಟರ್. ಸೊ ನಿಜಕ್ಕೂ ಕೂಡ ಸಾಕಷ್ಟು ಒಂದು ಇತಿಹಾಸ ಇದೆ ಅಂತ ಹೇಳ್ಬೋದು ನರ್ತಕಿ ಥಿಯೇಟರ್. ಯಾಕಂದ್ರೆ 6 ಶೋಗಳು 97 ನಿಮಿಷಗಳ ಒಂದು ಪ್ರದರ್ಶನ ಗಂಧದ ಗುಡಿಗೆ ನಿಜಕ್ಕೂ ಕೂಡ ಪುನೀತ್ ರಾಜ್ಕುಮಾರ್ ಅನ್ನೋ ಒಂದು ಇಡೀ ಚಿತ್ರಣಕ್ಕೆ ಒಂದು ಮೈಲ್ಗಲ್ಲಾಗುತ್ತೆ ಪೃಥ್ವಿ. ಓಕೆ ಮಂಜು, ಇನ್ನ ಅಪ್ಪು